ಓಕೆ ಎಂತ ಸೈಟ್ ಅಂಚೆ ಅಂಚೆ ಓಡೆ ತೋರ್ಕೊಂಡ ಅವಶ್ಯ ಅಂದ ಅದೇ ಏನಿಲ್ಲ ಕೆಮನ ಹಾಂ. ನಮಸ್ತೆ ಎಲ್ರಿಗೂ. ನಮ್ಮ ಆತ್ಮೀಯ ಗೆಳೆಯರು, ಈ ನಾಡಿನ ಪ್ರಖ್ಯಾತ ವ್ಯಂಗ್ಯ ಚಿತ್ರಕಾರರು ಆಗಿರುವ ಪ್ರಕಾಶ್ ಶೆಟ್ಟಿ ಅವರು ನಿನ್ನೆ ನಮ್ಮ ತೀರ್ಥಹಳ್ಳಿಗೆ ಬಂದು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ, ಬಂಟರ ಸಂಘದ ಯುಗಾದಿ ಸಂಭ್ರಮಾಚರಣೆ ಕಾರ್ಯಕ್ರಮ, ಮಕ್ಕಳ ಬೇಸಿಗೆ ಶಿಬಿರ, ಹೀಗೆ ನಿನ್ನೆ ಇಡೀ ದಿವಸ ತೀರ್ಥಹಳ್ಳಿಯಲ್ಲಿ ಪ್ರಕಾಶ್ ಶೆಟ್ಟರ ಹಾವ ಸೃಷ್ಟಿಯಾಗಿತ್ತು. ಸ್ಪಾಟ್ ಕ್ಯಾರಿಕೇಚರ್ ವ್ಯಂಗ್ಯ ಭಾವಚಿತ್ರ ಬಿಡಿಸುವುದರಲ್ಲಿ ಬಹುಶಃ ಪ್ರಕಾಶ್ ಶೆಟ್ಟರನ್ನು ಮೀರಿಸುವವರು ಇರಲಿಕ್ಕಿಲ್ಲ. ಇದನ್ನು ಅವರು ಬಹಳ ವರ್ಷಗಳಿಂದ ಕರಗತ ಮಾಡಿಕೊಂಡು ಇದರಲ್ಲಿ ತುಂಬ ಅವರು ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ನಿನ್ನೆ ಕೂಡ ಅನೇಕ ಮಂದಿ ಅನೇಕ ಮಂದಿ ಇವರ ಕ್ಯಾರಿಕೇಚರ್ಗೆ ಆಹಾರವಾಗಿದ್ದರು. ಇವತ್ತು ಯುವ ಮುಖಂಡರು ನಿನ್ನೆ ಸಾಧ್ಯ ಆಗಿರಲಿಲ್ಲ. ನಿನ್ನೆ ರಾಘವೇಂದ್ರ ಶೆಟ್ಟರು ಬ್ಯುಸಿಯಾಗಿದ್ದರು. ತೀರ್ಥಹಳ್ಳಿ ತಾಲೂಕು ಬಂಟರ ಸಂಘದ ಕಾರ್ಯದರ್ಶಿಗಳು, ಪಟ್ಟಣ ಪಂಚಾಯಿತಿಯ ಸದಸ್ಯರು, ಯುವ ಮುಖಂಡರು, ಉದ್ಯಮಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಸ್ನೇಹಮಯ ವ್ಯಕ್ತಿತ್ವದ ರಾಘವೇಂದ್ರ ಶೆಟ್ಟಿಯವರು ಪ್ರಕಾಶ್ ಶೆಟ್ಟರಿಗೂ ತುಂಬ ಆತ್ಮೀಯರು. ನಿನ್ನೆ ದಿನ ಅವರು ಬಂಟರ ಸಂಘದ ಸೌರಮಾನ ಯುಗಾದಿ ಸಂಭ್ರಮಾಚರಣೆಯಲ್ಲಿ ತುಂಬ ಬ್ಯುಸಿ ಇದ್ದಿದ್ದರಿಂದ ಅವರ ಒಂದು ಕ್ಯಾರಿಕೇಚರ್ ಬಿಡಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ರಾಘವೇಂದ್ರ ಶೆಟ್ಟರು ಬಯಸಿದ್ರಿಂದ, ಪ್ರಕಾಶ್ ಶೆಟ್ಟರಿಗೂ ಆಸೆ ಇದ್ದಿದ್ದರಿಂದ ಇವತ್ತು ತೀರ್ಥಹಳ್ಳಿಯ ಪ್ರಖ್ಯಾತ ಮಯೂರ ಹೋಟೆಲ್ನಲ್ಲಿ ಬೆಳಗಿನ ಉಪಹಾರಕ್ಕೆ ಬಂದ ನಾವು ಈ ಒಂದು ಉಪಹಾರಕ್ಕಿಂತ ಮೊದಲು ಈಗ ಆಹಾರ ಆಗಿದ್ದಾರೆ. ಉಪಹಾರ ಇನ್ನೂ ನಾವು ಸೇವಿಸಲಿಲ್ಲ. ರಾಘವೇಂದ್ರ ಅವರು ಪ್ರಕಾಶ್ ಶೆಟ್ಟರ ಆಹಾರವಾಗಿದ್ದಾರೆ. ಪುಟ್ಟ ಪ್ರಕಾಶ್ ಶೆಟ್ಟಿಯವರು ನಮ್ಮನ್ನು ಭೇಟಿಯಾಗಲಿಕ್ಕಾಗಿ ಒಂದು ಖಾಸಗಿ ಕಾರ್ಯಕ್ರಮವಾಗಿ ತೀರ್ಥಹಳ್ಳಿಗೆ ಬಂದಿದ್ದರು. ಆದರೆ ಪ್ರಕಾಶ್ ಶೆಟ್ಟರು ಹೇಳ್ತಾರೆ, ಅವರನ್ನು ನಾವು ಕಿಡ್ನಾಪ್ ಮಾಡಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರನ್ನು ಭಾಗಿಯಾಗಿಸ್ತೀವಿ ಅಂತ. ಇವರ ವ್ಯಂಗ್ಯ ಭಾವಚಿತ್ರ, ಸ್ಪಾಟ್ ವ್ಯಂಗ್ಯ ಭಾವಚಿತ್ರ ಬಿಡಿಸುವ ಕಲೆಯನ್ನು, ಇವರ ಪ್ರತಿಭೆಯನ್ನು ಮತ್ತು ಆ ಅಕ್ಯುರಸಿ ಎಲ್ಲವೂ ಕೂಡ ನಿನ್ನೆ ಆಹಾರವಾದವರು ಮತ್ತು ಅದನ್ನು ವೀಕ್ಷಿಸಿದವರು ಎಲ್ಲರೂ ಕೂಡ ನೋಡಿ ಮೆಚ್ಚಿಕೊಂಡಿದ್ದು ಮಾತ್ರ ಅಲ್ಲ, ಈ ಪ್ರಕಾಶ್ ಶೆಟ್ಟರ ಈ ಒಂದು ಸಾಧನೆ, ಅವರ ದಶಕಗಳ ಒಂದು ವ್ಯಂಗ್ಯ ಚಿತ್ರಕ್ಕೆ ತಮ್ಮನ್ನು ಅವರು ಅರ್ಪಿಸ್ಕೊಂಡಿರ್ತಕ್ಕಂಥದ್ದು. ಅವರು ಇದನ್ನೇ ವೃತ್ತಿಯಾಗಿ ಇಟ್ಕೊಂಡಿದ್ದಾರೆ. ಹವ್ಯಾಸ ಅಲ್ಲ, ಇದು ವೃತ್ತಿ ಅವರಿಗೆ. ರಾಘವೇಂದ್ರ ಶೆಟ್ಟರ ಚಿತ್ರ
ಅಪೂರ್ವವಾಗಿ ಮೂಡಿ ಬರ್ತಾ ಇದೆ. ರಾಘವೇಂದ್ರ ಶೆಟ್ಟರದ್ದು ಕಿವಿಗಳೇ ಸ್ವಲ್ಪ ಅಟ್ರಾಕ್ಷನ್. ವ್ಯಂಗ್ಯಚಿತ್ರಕಾರರಿಗೆ ಈ ಥರದ್ದೆಲ್ಲ ಇದ್ದರೆ ಭಾಳ ಖುಷಿ. ಗಾಡ್ ಕ್ರಿಯೇಟೆಡ್ ಫಾರ್ ದಿ ಕಾರ್ಟೂನಿಸ್ಟ್ಸ್ ದಿಸ್ ಫೆಲೋಸ್. ಈ ಥರದ ವ್ಯಕ್ತಿಗಳನ್ನು ಬಹುಶಃ ದೇವರು ವ್ಯಂಗ್ಯಚಿತ್ರಕಾರರಿಗಂತಾನೆ ಸೃಷ್ಟಿ ಮಾಡಿದ್ದಾರೇನೋ ಅಂತ ಹೇಳ್ತಾ ಇದ್ದಾರೆ ಪ್ರಕಾಶ್. ಬ್ಯೂಟಿಫುಲ್. It's a memorable morning today we witnessing here Hotel Mayura. It's a most famous hotel in Tirthalli. Most of the tourists, those who are visiting this place, they used to for lunch or breakfast they come here. We sat in the first floor of the hotel. Prakash Shetty is a veteran cartoonist. He worked for The Week magazine for many years, and he started his career as a cartoonist in Santosh magazine, then Times of Deccan in Bangalore. KJS George was the editor of that daily newspaper. Then he joined Mungaru. The then editor Raghuram Shetty is editor of that. He worked in Mungaru, Kannada Daily. And then he moved towards Kerala and joined The Week, a famous magazine in India. He worked 6-7 years there, and he come back to Karnataka and then moved to Bangalore. For a few years he is doing spot cartoons in various 5-star hotels, institutions, and everywhere. And he make it as a profession of doing the spot caricatures, and become the probably in my opinion he became the number one spot caricaturist in India. I think most of the cartoonists are doing their cartoons for the newspapers only, and they stuck to that profession only. But Prakash is a very talented and very experimental minded cartoonist. So almost the cartoon caricature of Raghavendra Shetty. Yesterday Prakash Shetty participated in 3-4 functions in our Tirthalli. The Bunts community, they celebrated Yugadi, Sauramana Yugadi festival yesterday. He participated in that program as a chief guest, and he did some of the caricatures of those who are guests in the function. And also he participated in a program arranged by the Kannada Sahitya Parishattu, Tirthalli Gataka. Now, with special interest and only one man, that is Raghavendra Shetty, is doing the caricature of that young man.
ಇಟ್ಸ್ ವೆರಿ ಬ್ಯೂಟಿಫುಲ್. ಇವತ್ತು ರಾಘವೇಂದ್ರ ಶೆಟ್ರ ಅವರನ್ನೇ ಕೇಂದ್ರೀಕರಿಸಿ ಒಳ್ಳೆ ಫ್ರೆಶ್ ಮೂಡಲ್ಲಿದ್ದಾರೆ. ಹಾಗಾಗಿ ಒಳ್ಳೆ ಆಹಾರ ಆಗಿದ್ದಾರೆ ರಾಘವೇಂದ್ರ ಶೆಟ್ರು, ಪ್ರಕಾಶ್ ಶೆಟ್ರಿಗೆ. ನಿನ್ನೆ ಸ್ವಲ್ಪ ಅವರು ಅನೇಕ ಮಂದಿ ಕಾರ್ಟೂನ್ಗಳ ವ್ಯಕ್ತಿಗಳ ಕ್ಯಾರಿಕೇಚರ್ ಬಿಡಿಸಿ, ಮತ್ತು ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ನಿನ್ನೆ, ತುಂಬ ಸುಸ್ತು ಮಾಡುವಂಥ ಧಗೆ ನಿನ್ನೆ, ಸೂರ್ಯನ ಶಾಖ. ಅದ್ರ ನಡುವೆನೂ ಅವರು ಅನೇಕ ವ್ಯಕ್ತಿಗಳ ವ್ಯಂಗ್ಯ ಭಾವಚಿತ್ರವನ್ನು ಬಿಡಿಸಿದ್ರು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು, ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಯಾಕೆ ಈ ವೃತ್ತಿಯನ್ನು ತಾನು ಆರಿಸ್ಕೊಂಡೆ ಅನ್ನೋದ್ರ ಬಗ್ಗೆನೂ ಹೇಳಿದ್ರು. 50 ವರ್ಷಗಳ ತಪಸ್ಸು ಅವರದ್ದು. He completed 50 years as a cartoonist. It's also one record, I think. ಇವರು, ನಾನು ಈಗಾಗಲೇ ಹೇಳಿದಾಗೆ, ಇವರು ವೃತ್ತಿಯಾಗಿ ಇದನ್ನು ತೊಗೊಂಡಿದ್ದಾರೆ. ನಮ್ಮ ಅನೇಕ ಮಂದಿ ಕಾರ್ಟೂನಿಸ್ಟ್ಗಳು ಅವರು ಹವ್ಯಾಸವಾಗಿ ಇದನ್ನು ತೊಗೊಂಡಿರ್ತಾರೆ. ಬಟ್ ಪ್ರಕಾಶ್ ಶೆಟ್ರು ಪ್ರಯೋಗಶೀಲ ಮನಸ್ಸು ಮತ್ತು ಸವಾಲುಗಳನ್ನು ಮೈಮೇಲೆ ಎಳೆದುಕೊಂಡು ಈ ವೃತ್ತಿಯಲ್ಲಿ ಅವರು ಮುಂದುವರೆದಿದ್ದಾರೆ. 50 ವರ್ಷಗಳಿಂದ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿಕೊಂಡು ವ್ಯಂಗ್ಯ ಚಿತ್ರ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು, ತಮ್ಮ ಹೆಜ್ಜೆ ಗುರುತುಗಳನ್ನು ಅವರು ಮೂಡಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನೋಡಿ ಎಷ್ಟು ಚಂದ ರಾಘವೇಂದ್ರ ಶೆಟ್ರನ್ನು ಎದುರುಗಡೆ ಕೂರಿಸ್ಕೊಂಡು. ನಾನು ಈಗಾಗಲೇ ಹೇಳಿದಾಗೆ ವ್ಯಂಗ್ಯ ಚಿತ್ರಕಾರರಿಗೆ ಸ್ವಲ್ಪ ಏನಾದರೂ ವ್ಯಕ್ತಿಗಳಲ್ಲಿ ಸ್ವಲ್ಪ ಅವರ ಮುಖದಲ್ಲಿ, ಅವರ ಇದರಲ್ಲಿ ಏನಾದರೂ ಸ್ವಲ್ಪ ವಿಶೇಷವಾಗಿದ್ದಿದ್ದರೆ ಅವರಿಗೆ ತುಂಬ ಹಬ್ಬ ಬರೀಲಿಕ್ಕೆ. ಇಲ್ಲಿ ರಾಘವೇಂದ್ರ ಶೆಟ್ರ ಕಿವಿಗಳೇ ಅವರಿಗೆ ಹಬ್ಬ. ತುಂಬ ತನ್ಮಯರಾಗಿ ಪ್ರಕಾಶ್ ಶೆಟ್ರು ನಾವೀಗ ತೀರ್ಥಹಳ್ಳಿಯ ಹೋಟೆಲ್ ಮಯೂರದ ಮೊದಲ ಅಂತಸ್ತಲ್ಲಿದ್ದೀವಿ. ಕೆಳಗಡೆ ಅಂತಸ್ತಿನಲ್ಲಿ ರೆಸ್ಟೋರೆಂಟ್ ಇದೆ. ತೀರ್ಥಹಳ್ಳಿಯ ಪ್ರಮುಖ ಇದು ರೆಸ್ಟೋರೆಂಟು. ಊಟ, ತಿಂಡಿ, ವಸತಿ ಎಲ್ಲದಕ್ಕೂ ಇಲ್ಲಿ ಹೊರಊರಿನಿಂದ ಬರ್ತಕ್ಕಂಥ ಜನರು, ಪ್ರವಾಸಿಗರು ಈ ಹೋಟೆಲಿಗೆ ಫಸ್ಟ್ ಅವರು ಆದ್ಯತೆ ಕೊಡ್ತಾರೆ. ಸೊ ಒಂದು ನಿಮಿಷ ಇರಿ ಸರ್, ಒಂದು ನಿಮಿಷ ಇರಿ. ಫಿನಿಶ್ ಆಗಿದೆ, ಇದು ಮುಗಿಸಿದ್ದಾರೆ, ಚಿತ್ರವನ್ನು ಮುಗಿಸಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ. ರಾಘವೇಂದ್ರ ಶೆಟ್ರು ದಿಲ್ ಖುಷ್ ಆಗಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್ ಶೆಟ್ಟಿ, ಧನ್ಯವಾದಗಳು ನಿಮಗೆ. ಹಾಗೆ ಇರಿ, ಧನ್ಯವಾದಗಳು. ನೋಡಿ ರಾಘವೇಂದ್ರ ಶೆಟ್ರು ಅವರು ವಿತ್ ಕಾರ್ ಜೊತೆಗಿದ್ದಾರೆ. ಅವರ ಕಿವಿನೇ ನನಗೆ ಎದ್ದು ಕಾಣ್ತಾ ಇದೆ. ಭಾಳ ಚೆನ್ನಾಗಿ ಅವರು ಬಿಡಿಸಿದ್ದಾರೆ. ಪ್ರಕಾಶ್ ಶೆಟ್ರ ಈ ಕಲೆಗೆ ನಾವು ಶರಣಾಗಿದ್ದೀವಿ ನಿಜಕ್ಕೂ. ಅವರ ಬಿಸ್ನೆಸ್, ಅವರ ಉದ್ಯಮದ, ಅವರು ವೈನ್ ಬಿಸ್ನೆಸ್ ಮಾಡ್ತಾರೆ. ಕಾರ್ ನಡುವೆ ಅದು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಕಾರ್ನ ನಡುವೆ ಅವರ ಉದ್ಯಮದ ಒಂದು ಸಿಂಬಲ್ ಕೂಡ ಹಾಕಿದ್ದಾರೆ. ಥ್ಯಾಂಕ್ ಯು ಎನಿವೇ, ಬ್ಯೂಟಿಫುಲ್.